ಪ್ರವಾಹಕ್ಕೆ ತುತ್ತಾದಂತ ರೈತರು ಒಂದ್ ಕಡೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ತಾವು ಬೆಳೆದಂತ ಹತ್ತಿ ಇದೀಗ ಆ ಒಂದು ಹತ್ತಿ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಮತ್ತೊಂದ್ ಕಡೆ ಈ ಕಾಟನ್ ಮಾಲೀಕರು ಕಾಟನ್ ಏನ್ ಕೊಂಡ್ಕೊಳ್ತಾರಲ್ಲ ಆ ಮಾಲೀಕರು ಒಂದ್ ಕಡೆ ಕಳಪೆ ಗುಣಮಟ್ಟದ್ದು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಪ್ರವಾಹದ ಎಫೆಕ್ಟ್ ನಿಂದ ಏನು ಹಾಳಾಗಿರ್ತಕ್ಕಂಥ ಹತ್ತಿಯನ್ನ ಬಿಡಿಸಿಕೊಂಡು ಈಗಾಗಲೇ ರೈತರು ಹತ್ತಿ ಮಿಲ್ಗೆ ಬರ್ತಿದ್ದಾರೆ. ಹತ್ತಿಯ ಗುಣಮಟ್ಟ ಕಡಿಮೆ ಆಗಿದೆ ಅಂತೇಳಿ ಆ ಮಿಲ್ನ ಮಾಲೀಕರು ಕೂಡ ಹತ್ತಿಯನ್ನ ಖರೀದಿ ಮಾಡೋದಕ್ಕೆ ಕೂಡ ಈಗ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ. ಎಲ್ಲ ರೈತರು ಕೂಡ ಈಗ ಅಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನು ಹತ್ತಿಯನ್ನ ಆ ಮಿಲ್ನವರು ಏನು ಖಾಲಿ ಮಾಡ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ನೀವು. ಮಣಗಿನಾಳ ಗ್ರಾಮದ ಏನು ಶ್ರೀ ಜಯಲಕ್ಷ್ಮಿ ಕಾಟನ್ ಮಿಲ್ಸ್ ಎದುರುಗಡೆ ಸುಮಾರು ಈಗಾಗಲೇ ನೂರಾರು ಟ್ರ್ಯಾಕ್ಟರ್ಗಳು ಈಗಾಗಲೇ ಹತ್ತಿಯನ್ನ ತುಂಬಿಕೊಂಡು ಬಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು ಇಲ್ಲಿ ಸಾಲ್ಗಟ್ಕೊಂಡು ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹತ್ತಿಯನ್ನ ಏನು ಈಗಾಗಲೇ ಈ ಒಂದು ಮಿಲ್ನಲ್ಲಿ ಖಾಲಿ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಒಂದು ಹತ್ತಿಯನ್ನ ಆ ಗುಣಮಟ್ಟ ಕಡಿಮೆ ಇದೆ ಅಂತೇಳಿ ಏನು ಶಾಂಪಲ್ ಚೆಕ್ ಮಾಡುವ ಸಂದರ್ಭದಲ್ಲಿ ಅವುಗಳಿಗೆ ಹತ್ತಿ ಖರಾಬ್ ಆಗಿದೆ ಅಂತೇಳಿ ಹತ್ತಿಯನ್ನ ಇಲ್ಲಿ ಏನು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಟನ್ ಮಿಲ್ ಎದುರುಗಡೆಗೆ ಏನು ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ಏನು ಎರಡೂ ಬದಿಗೂ ಕೂಡ ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ರೈತರು ಕೂಡ ಇಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಇಲ್ಲಿ ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಯಾವಾಗ ಬಂದಿರಿ ಇಲ್ಲಿ ಮತ್ತೇನಾಗಿರಿ? ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದಿದೆ ಸರ್. 6 ಗಂಟೆಗೆ ಬಂದು ಇನ್ನು ಗಾಡಿ ಖಾಲಿ ಆಗೋದು ಇದು ಏನೋ ಕಮ್ಮಿ ಆಚಾರ ಅದು ಇದು ಅಂತೇಳಿ ಎಲ್ಲ ಮತ್ತೆ ಸ್ಟಾಪ್ ಮಾಡ್ಕೊಂತ ಹೇಳಾಗುತ್ತೆ ಸರ್. ಅಲ್ಲ, ಯಾಕೆ ಹತ್ತಿ ಖಾಲಿ ಮಾಡ್ಕೊಳ್ಳೋದು? ಏನೋ ಮಾತ್ರ ಜಾಸ್ತಿ ಕಮ್ಮಿ ಬಂದ್ರು ಜಾಸ್ತಿ ಬಂದ್ರು ಅಂತ ಹೇಳ್ತಾರೆ ಸರ್. ಗುಣಮಟ್ಟ ಇಲ್ಲ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಮೇಲೆ ಸ್ಟಾಪ್ ಮಾಡ್ಕೊಂತ ಹೇಳ್ತಾರೆ ಸರ್. ಮಿಲ್ ಬಂದ್ ಮಾಡ್ತಾರೆ ಹೇಳ್ತಾರೆ ಸರ್. ಅಲ್ಲ, ನೀವ್ ಯಾವಾಗ ಬಂದಿರಿ? ಮತ್ತೆ ಎಷ್ಟು ಹತ್ತಿ ತಗೊಂಡಿರಿ? ಹೆಂಗಿ ಇನ್ನೂ ಖಾಲಿ ಮಾಡ್ಕೊಂಡಿಲ್ಲ? ಏನಂತಾರೆ ಕೇಳ್ರಿ? ಅದು 6 ದಿವಸ 11 10 ಬರಕಿತ್ತು. ಅಂದ್ರೆ ಅದು ಪೂರಾ ಕಳಪೆ ಅಂತ ಬರಕತ್ತಾರ. ಇದು ಏನು ಇಲ್ಲಿರ್ತಕ್ಕಂಥ ಅಂದ್ರೆ ರೈತರು ಏನು ಜಮೀನಿನಿಂದ ತಂದಿರ್ತಕ್ಕಂಥ ಹತ್ತಿ ಏನು ಒಂದು ಗುಣಮಟ್ಟ ಇದ್ರು ಕೂಡ ಇಲ್ಲಿರ್ತಕ್ಕಂಥ ಕಾಟನ್ ಮಿಲ್ ಮಾಲೀಕರು ಆ ಹತ್ತಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಅನ್ನುವಂಥದ್ದನ್ನ ಬರೆದು ಆ ಒಂದು ಹತ್ತಿಗೆ ರೇಟನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾಗಿ ಹತ್ತಿ ಗಾಡಿಗಳು ಕೂಡ ಖಾಲಿ ಆಗ್ತಿಲ್ಲ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾವೆ. ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಹತ್ತಿ ಗಾಡಿಗಳನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್. ಪ್ರವಾಹಕ್ಕೆ ತುತ್ತಾದಂತ ರೈತರು ಒಂದ್ ಕಡೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ತಾವು ಬೆಳೆದಂತ ಹತ್ತಿ ಇದೀಗ ಆ ಒಂದು ಹತ್ತಿ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಮತ್ತೊಂದ್ ಕಡೆ ಈ ಕಾಟನ್ ಮಾಲೀಕರು ಕಾಟನ್ ಏನ್ ಕೊಂಡ್ಕೊಳ್ತಾರಲ್ಲ ಆ ಮಾಲೀಕರು ಒಂದ್ ಕಡೆ ಕಳಪೆ ಗುಣಮಟ್ಟದ್ದು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಪ್ರವಾಹದ ಎಫೆಕ್ಟ್ ನಿಂದ ಏನು ಹಾಳಾಗಿರ್ತಕ್ಕಂಥ ಹತ್ತಿಯನ್ನ ಬಿಡಿಸಿಕೊಂಡು ಈಗಾಗಲೇ ರೈತರು ಹತ್ತಿ ಮಿಲ್ಗೆ ಬರ್ತಿದ್ದಾರೆ. ಹತ್ತಿಯ ಗುಣಮಟ್ಟ ಕಡಿಮೆ ಆಗಿದೆ ಅಂತೇಳಿ ಆ ಮಿಲ್ನ ಮಾಲೀಕರು ಕೂಡ ಹತ್ತಿಯನ್ನ ಖರೀದಿ ಮಾಡೋದಕ್ಕೆ ಕೂಡ ಈಗ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ. ಎಲ್ಲ ರೈತರು ಕೂಡ ಈಗ ಅಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನು ಹತ್ತಿಯನ್ನ ಆ ಮಿಲ್ನವರು ಏನು ಖಾಲಿ ಮಾಡ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ನೀವು. ಮಣಗಿನಾಳ ಗ್ರಾಮದ ಏನು ಶ್ರೀ ಜಯಲಕ್ಷ್ಮಿ ಕಾಟನ್ ಮಿಲ್ಸ್ ಎದುರುಗಡೆ ಸುಮಾರು ಈಗಾಗಲೇ ನೂರಾರು ಟ್ರ್ಯಾಕ್ಟರ್ಗಳು ಈಗಾಗಲೇ ಹತ್ತಿಯನ್ನ ತುಂಬಿಕೊಂಡು ಬಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು ಇಲ್ಲಿ ಸಾಲ್ಗಟ್ಕೊಂಡು ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹತ್ತಿಯನ್ನ ಏನು ಈಗಾಗಲೇ ಈ ಒಂದು ಮಿಲ್ನಲ್ಲಿ ಖಾಲಿ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಒಂದು ಹತ್ತಿಯನ್ನ ಆ ಗುಣಮಟ್ಟ ಕಡಿಮೆ ಇದೆ ಅಂತೇಳಿ ಏನು ಶಾಂಪಲ್ ಚೆಕ್ ಮಾಡುವ ಸಂದರ್ಭದಲ್ಲಿ ಅವುಗಳಿಗೆ ಹತ್ತಿ ಖರಾಬ್ ಆಗಿದೆ ಅಂತೇಳಿ ಹತ್ತಿಯನ್ನ ಇಲ್ಲಿ ಏನು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಟನ್ ಮಿಲ್ ಎದುರುಗಡೆಗೆ ಏನು ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ಏನು ಎರಡೂ ಬದಿಗೂ ಕೂಡ ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ರೈತರು ಕೂಡ ಇಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಇಲ್ಲಿ ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಯಾವಾಗ ಬಂದಿರಿ ಇಲ್ಲಿ ಮತ್ತೇನಾಗಿರಿ? ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದಿದೆ ಸರ್. 6 ಗಂಟೆಗೆ ಬಂದು ಇನ್ನು ಗಾಡಿ ಖಾಲಿ ಆಗೋದು ಇದು ಏನೋ ಕಮ್ಮಿ ಆಚಾರ ಅದು ಇದು ಅಂತೇಳಿ ಎಲ್ಲ ಮತ್ತೆ ಸ್ಟಾಪ್ ಮಾಡ್ಕೊಂತ ಹೇಳಾಗುತ್ತೆ ಸರ್. ಅಲ್ಲ, ಯಾಕೆ ಹತ್ತಿ ಖಾಲಿ ಮಾಡ್ಕೊಳ್ಳೋದು? ಏನೋ ಮಾತ್ರ ಜಾಸ್ತಿ ಕಮ್ಮಿ ಬಂದ್ರು ಜಾಸ್ತಿ ಬಂದ್ರು ಅಂತ ಹೇಳ್ತಾರೆ ಸರ್. ಗುಣಮಟ್ಟ ಇಲ್ಲ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಮೇಲೆ ಸ್ಟಾಪ್ ಮಾಡ್ಕೊಂತ ಹೇಳ್ತಾರೆ ಸರ್. ಮಿಲ್ ಬಂದ್ ಮಾಡ್ತಾರೆ ಹೇಳ್ತಾರೆ ಸರ್. ಅಲ್ಲ, ನೀವ್ ಯಾವಾಗ ಬಂದಿರಿ? ಮತ್ತೆ ಎಷ್ಟು ಹತ್ತಿ ತಗೊಂಡಿರಿ? ಹೆಂಗಿ ಇನ್ನೂ ಖಾಲಿ ಮಾಡ್ಕೊಂಡಿಲ್ಲ? ಏನಂತಾರೆ ಕೇಳ್ರಿ? ಅದು 6 ದಿವಸ 11 10 ಬರಕಿತ್ತು. ಅಂದ್ರೆ ಅದು ಪೂರಾ ಕಳಪೆ ಅಂತ ಬರಕತ್ತಾರ. ಇದು ಏನು ಇಲ್ಲಿರ್ತಕ್ಕಂಥ ರೈತರು
ಅಂತಂದ್ರೆ ರೈತರು ಏನು ಜಮೀನಿನಿಂದ ತಂದಿರ್ತಕ್ಕಂಥ ಹತ್ತಿಯನ್ನು ಒಂದು ಗುಣಮಟ್ಟ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಕಾಟನ್ ಮಿಲ್ ಮಾಲೀಕರು ಆ ಹತ್ತಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಅನ್ನುವಂಥದ್ದನ್ನ ಬರೆದು ಆ ಒಂದು ಹತ್ತಿಗೆ ರೇಟನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತಿಗಾಗಿ ಹತ್ತಿ ಗಾಡಿಗಳು ಕೂಡ ಖಾಲಿ ಆಗ್ತಿಲ್ಲ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾವೆ. ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಹತ್ತಿ ಗಾಡಿಗಳನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಇರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್. ಪ್ರವಾಹಕ್ಕೆ ತುತ್ತಾದಂತ ರೈತರು ಒಂದ್ ಕಡೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ತಾವು ಬೆಳೆದಂತ ಹತ್ತಿ ಇದೀಗ ಆ ಒಂದು ಹತ್ತಿ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಮತ್ತೊಂದ್ ಕಡೆ ಈ ಕಾಟನ್ ಮಾಲೀಕರು ಕಾಟನ್ ಏನ್ ಕೊಂಡ್ಕೊಳ್ತಾರಲ್ಲ ಆ ಮಾಲೀಕರು ಒಂದ್ ಕಡೆ ಕಳಪೆ ಗುಣಮಟ್ಟದ್ದು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಪ್ರವಾಹದ ಎಫೆಕ್ಟ್ ನಿಂದ ಏನು ಹಾಳಾಗಿರ್ತಕ್ಕಂಥ ಹತ್ತಿಯನ್ನ ಬಿಡಿಸಿಕೊಂಡು ಈಗಾಗಲೇ ರೈತರು ಹತ್ತಿ ಮಿಲ್ಗೆ ಬರ್ತಿದ್ದಾರೆ. ಹತ್ತಿಯ ಗುಣಮಟ್ಟ ಕಡಿಮೆ ಆಗಿದೆ ಅಂತೇಳಿ ಆ ಮಿಲ್ನ ಮಾಲೀಕರು ಕೂಡ ಹತ್ತಿಯನ್ನ ಖರೀದಿ ಮಾಡೋದಕ್ಕೆ ಕೂಡ ಈಗ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಸಾಕಷ್ಟು ರೈತರು ಕೂಡ ಇದ್ದಾರೆ. ಎಲ್ಲ ರೈತರು ಕೂಡ ಈಗ ಅಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಏನು ಹತ್ತಿಯನ್ನ ಆ ಮಿಲ್ನವರು ಏನು ಖಾಲಿ ಮಾಡ್ಕೊಳ್ಳದೆ ಇರೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ನೀವು. ಮಣಗಿನಾಳ ಗ್ರಾಮದ ಏನು ಶ್ರೀ ಜಯಲಕ್ಷ್ಮಿ ಕಾಟನ್ ಮಿಲ್ಸ್ ಎದುರುಗಡೆ ಸುಮಾರು ಈಗಾಗಲೇ ನೂರಾರು ಟ್ರ್ಯಾಕ್ಟರ್ಗಳು ಈಗಾಗಲೇ ಹತ್ತಿಯನ್ನ ತುಂಬಿಕೊಂಡು ಬಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು ಇಲ್ಲಿ ಸಾಲ್ಗಟ್ಕೊಂಡು ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಹತ್ತಿಯನ್ನ ಏನು ಈಗಾಗಲೇ ಈ ಒಂದು ಮಿಲ್ನಲ್ಲಿ ಖಾಲಿ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಈ ಒಂದು ಹತ್ತಿಯನ್ನ ಆ ಗುಣಮಟ್ಟ ಕಡಿಮೆ ಇದೆ ಅಂತೇಳಿ ಏನು ಶಾಂಪಲ್ ಚೆಕ್ ಮಾಡುವ ಸಂದರ್ಭದಲ್ಲಿ ಅವುಗಳಿಗೆ ಹತ್ತಿ ಖರಾಬ್ ಆಗಿದೆ ಅಂತೇಳಿ ಹತ್ತಿಯನ್ನ ಇಲ್ಲಿ ಏನು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಟನ್ ಮಿಲ್ ಎದುರುಗಡೆಗೆ ಏನು ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ಏನು ಎರಡೂ ಬದಿಗೂ ಕೂಡ ಈ ಒಂದು ಹತ್ತಿ ಗಾಡಿಯನ್ನ ನಿಲ್ಲಿಸಿಕೊಂಡು ರೈತರು ಕೂಡ ಇಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಖುದ್ದು ಇಲ್ಲಿ ರೈತರು ಕೂಡ ಇದ್ದಾರೆ. ಆ ರೈತರನ್ನು ಕೂಡ ನಾನೀಗ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಯಾವಾಗ ಬಂದಿರಿ ಇಲ್ಲಿ ಮತ್ತೇನಾಗಿರಿ? ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದಿದೆ ಸರ್. 6 ಗಂಟೆಗೆ ಬಂದು ಇನ್ನು ಗಾಡಿ ಖಾಲಿ ಆಗೋದು ಇದು ಏನೋ ಕಮ್ಮಿ ಆಚಾರ ಅದು ಇದು ಅಂತೇಳಿ ಎಲ್ಲ ಮತ್ತೆ ಸ್ಟಾಪ್ ಮಾಡ್ಕೊಂತ ಹೇಳತ್ತೆ ಸರ್. ಅಲ್ಲ, ಯಾಕೆ ಹತ್ತಿ ಖಾಲಿ ಮಾಡ್ಕೊಳ್ಳೋದು? ಏನೋ ಮಾತ್ರ ಜಾಸ್ತಿ ಕಮ್ಮಿ ಬಂದ್ರು ಜಾಸ್ತಿ ಬಂದ್ರು ಅಂತ ಹೇಳ್ತಾರೆ ಸರ್. ಗುಣಮಟ್ಟ ಇಲ್ಲ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಮೇಲೆ ಸ್ಟಾಪ್ ಮಾಡ್ಕೊಂತ ಹೇಳ್ತಾರೆ ಸರ್. ಮಿಲ್ ಬಂದ್ ಮಾಡ್ತಾರೆ ಹೇಳ್ತಾರೆ ಸರ್. ಅಲ್ಲ, ನೀವ್ ಯಾವಾಗ ಬಂದಿರಿ? ಮತ್ತೆ ಎಷ್ಟು ಹತ್ತಿ ತಗೊಂಡಿರಿ? ಹೆಂಗಿ ಇನ್ನೂ ಖಾಲಿ ಮಾಡ್ಕೊಂಡಿಲ್ಲ. ಏನಂತಾರೆ ಕೇಳ್ರಿ? ಅದು 6 ದಿವಸ 11 10 ಬರಕಿತ್ತು. ಅಂದ್ರೆ ಅದು ಪೂರಾ ಕಳಪೆ ಅಂತ ಬರಕತ್ತಾರ. ಇದು ಏನು ಇಲ್ಲಿರ್ತಕ್ಕಂಥ ಅಂತಂದ್ರೆ ರೈತರು ಏನು ಜಮೀನಿನಿಂದ ತಂದಿರ್ತಕ್ಕಂಥ ಹತ್ತಿಯನ್ನು ಒಂದು ಗುಣಮಟ್ಟ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಕಾಟನ್ ಮಿಲ್ ಮಾಲೀಕರು ಆ ಹತ್ತಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಅನ್ನುವಂಥದ್ದನ್ನ ಬರೆದು ಆ ಒಂದು ಹತ್ತಿಗೆ ರೇಟನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತಿಗಾಗಿ ಹತ್ತಿ ಗಾಡಿಗಳು ಕೂಡ ಖಾಲಿ ಆಗ್ತಿಲ್ಲ. ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ವಾಹನಗಳು ಕೂಡ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾವೆ. ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಹತ್ತಿ ಗಾಡಿಗಳನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್.